ವರಮಗಳ ಕೈಲಾಸ ಹರನರಸಿ ಕಂಡಾಗ ಕೌತುಕರಸಿ ಓದುರನೋದರಿ ಬೆಸಗೊಡ್ಡಳು ಕುಣಿಕರಸಿ ಕೈಲಾಸದಲ್ಲಿ ಶಿವನ ಜೊತೆಯಲ್ಲಿ ತಾಂಡವದಲ್ಲಿ ತಲ್ಲೀನಲಾದವನು ನಾನು. ಆದ್ರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ತಪ್ಪಲ ಪ್ರದೇಶವನ್ನು ವೀಕ್ಷಿಸುವುದಕ್ಕೆ ಈ ಕಡೆಗೆ ಬಂದ್ರೆ ಏನು ವಿಶೇಷವಿದು? ಎಲ್ಲಿ ನೋಡಿದ್ರಲ್ಲಿ ಓಂ ನಮ ಶಿವಾಯ ಎನ್ನುವಂತಹ ನಾದ, ಅದರ ಜೊತೆಗೆ ಈ ಕಡೆಯಿಂದ ಆ ಕಡೆಗೆ ಸಾಗಿ ಹೋಗುತ್ತಿರುವಂತಹ ಯಾವೆಲ್ಲ ಪಾಂಥರು ಯಾರಾಗಿರಬಹುದು ಅಂತ ನೋಡಿದ್ರೆ ಎಲ್ಲ ಬ್ರಾಹ್ಮಣರೇ. ಕುತೂಹಲ ತಡೀಲಿಕ್ಕಾಗುದಿಲ್ಲ ಸ್ವಾಮಿ. ಆ ಕಾರಣಕ್ಕಾಗಿಯೇ ಒಬ್ಬರನ್ನ ಈ ಕಡೆಗೆ ಬರ್ಲಿಕ್ಕೆ ಹೇಳಿದ್ನಲ್ಲ, ಬರ್ತಾ ಇದ್ದಾರೆ ಬ್ರಾಹ್ಮಣರು. ಅವ್ರನ್ನ ಮೊದಲು ಮಾತಾಡ್ಸೋಣ. ನಿಂತು ದಣಿಬಾರ್ದು, ನಿಂತು ದಣಿಬಾರ್ದು. ನಿಂತು ತಿಳಿದುತ್ತಲ್ಲ, ತೊಳೆದೇ ನಿಂತದ್ದು. ಹಾಗಾದ್ರೆ ಕೂತ್ಕೊಳ್ಬಹುದಲ್ಲ. ಎಲ್ಲಿ ಈಗ ಬನ್ನಿ, ಈಗ ಬರ್ಬೇಕು, ಕೂತ್ಕೊಳ್ಬೇಕು. ಹಾಗೆ ಗಾಯ ಆದಲ್ಲಿ ಆಗಾಗ ಕೈ ಹೋಗುದಲ್ವಾ? ನಿಮಗಲ್ಲಿ ಏನೋ ತೊಂದರೆ ಆಗಿದೆ, ಕೂತ್ಕೊಂಡೇ ಬಿಟ್ರಿ. ಅಯ್ಯೋ ನಮ್ಮನೆಯವರಿಗೆ ಏನೂ ತೊಂದರೆ ಇಲ್ಲ. ಅಯ್ಯೋ, ಅಲ್ಲೇನು ಗಾಯ ಆಗ್ಲಿಲ್ಲ. ಗಾಯ ಆಗಿ ತೊಂದರೆ ಆದದ್ದು ಅಲ್ಲ. ನಾ ಜಾಗ್ರತೆ ಮಾಡ್ತೆ. ಅದಲ್ಲ, ಅದಲ್ಲಿ ನಾನು ಕೂತೇ ಇಲ್ವಾ, ಒಮ್ಮೆ ತಣ್ಣಗಾಯ್ತು. ಅದಕ್ಕೆ ಬುಡ್ಕ್ರಿ ಎದ್ದು ಬಂದೆ. ನಮ್ಮ ಪ್ರದೇಶವೇ ಹಾಗಲ್ವಾ? ಹೌದು, ಹಿಮಾಚ್ಛಾದಿತ ಪ್ರದೇಶ. ಅದೇ ತೊಂಡಿ ಹೆಚ್ಚಾಗಿ ಮತ್ ನಾವು ತಣ್ಣಗಾಗಿ ಹೋದ್ರೆ ಕಾರ್ಯಗಳೇ ಬೇಡ ಅಂತ ಬೇಗ ಎದ್ದು ಬಂದೆ. ಇರ್ಲೇ ಬೇರೆ ಆಸನದ ವ್ಯವಸ್ಥೆ ಮಾಡುವಾಗಿಲ್ಲ. ನಾವು ತೊಂದ್ರೆ ಇಲ್ಲ, ನಾವು ಸೇರಿಸ್ಕೊಳ್ತೇವೆ. ವ್ಯವಸ್ಥೆ ಮಾಡ್ಕೊಳ್ಳುವುದಕ್ಕೆ ಎಂತದ್ದು ಎಂತ ಮಾಡ್ತೀರಾ? ವ್ಯವಸ್ಥೆ ಮಾಡ್ಕೊಂಡ್ರೆ ಆಯ್ತಪ್ಪ. ನೋಡಿ, ಇಲ್ಲಿ ಇಟ್ಕೊಂಡ್ಬಿಡ್ತೇವೆ. ಹೌದು, ಸುಧಾರಿಸುವ ಯಾವ್ದು ಏನೇನು ಊಟ ಮಾಡ್ಬೋದು. ಖಂಡಿತ ಹೌದು. ಅಯ್ಯಪ್ಪ, ಈಗ ಈ ಬಾಗ ಇಲ್ವಾಗ ಬಂದೆ ತೊಂದರೆ ಆಗುದಿಲ್ಲಪ್ಪ. ಅಯ್ಯೋ, ಏನು ಆಗುದಿಲ್ಲ. ಮನೆ ಮುಂದೆ ಇರುವುದು. ಇದ್ದದೆಲ್ಲ ಹೊಂದಾಣಿಕೆ ಮಾಡುವ ಗುಣ ಅದು ಬ್ರಾಹ್ಮಣರಿಗೆ ಹೆಚ್ಚು. ಹೌದೌದು. ಇದವೈತವಾಸನಂ ಸುಖಾಸನಂ, ಕೊಟ್ಟದ್ದೇ ಸುಖಾಸನ ಅಂತ ಹೇಳುವುದು. ಇದೇ ಸುಖಾಸನ. ಕೊಟ್ಟದ್ದನ್ನು ಸುಖಾಸನವಾಗಿಸಿಕೊಳ್ಳುವುದು. ಹೌದೌದು, ಆಗ್ಲಿಯಪ್ಪ. ಹಾಗಾಗಿ ನಿಮಗೆ ಕೇಳಿದ್ರೆ ಬೇಡ ಬೇಡ ಬೇಡ. ಇದು ಕಲ್ಪಯಾಮಿ. ಹೌದೌದು, ಬೇಡ. ಈಗ ನಿಮ್ಗೆ ಮಾತನಾಡುವ ಚೈತನ್ಯ ಉಂಟು ಅಂತಾದ್ರೆ, ಅಥವಾ ಮಾತನಾಡುವ ಉತ್ಸುಕತೆ ಉಂಟು ಅಂತಾದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಏನು? ಅವಲಿಂದ ಬಂದಿರಯ್ಯ ಭೂಮಿ ದೇವಾ, ಅವಲಿಂದ ಬಂದಿರಯ್ಯ ಭೂಮಿ ದೇವಾ, ಅವಲಿಂದ ಬಂದಿರಯ್ಯ, ಅವಲಿಂದ ಬಂದಿರಯ್ಯ ಭೂಮಿ ದೇವಾ, ಶತ ಸಾವಿರವು ಹೋಗುತ್ತಿರಲಿ ಭೂಮಿ ದೇವಾ, ಶತ ಸಾವಿರವು ಹೋಗುತ್ತಿರಲಿ ಭೂಮಿ ದೇವಾ, ಅವನಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಹೋಗುತ್ತಿರಲಿ ಭೂಮಿ ದೇವ, ಸಾವಿರವು ಹೋಗುತ್ತಿರಲಿ ಭೂಮಿ ದೇವ.
ಭೂಮಿ ದೇವ ಈ ವಿಧದ ಹೋದುದರು ಭೂಮಿ ದೇವ ನೀವಿಂದಾವಲಿಗೆ ಪಯಣ ಆವಲಿಗೆ ಪಯಣವಯ್ಯ ಭೂಮಿ ದೇವ ಈ ವಿಧದ ಹೋದುರದು ಭೂಮಿ ದೇವ ನೀವಿಂದಾವಲಿಗೆ ಪಯಣವಯ್ಯ ಭೂಮಿ ದೇವ ಆವಲಿಗೆ ಪಯಣವಯ್ಯ ಭೂಮಿ ದೇವ ಈ ವಿಧದ ಹೋದುದರು ಭೂಮಿ ದೇವ ಅವಲಿಗೆ ಪಯಣವಯ್ಯ ಅವಲಿಗೆ ಪಯಣವಯ್ಯ ಭೂಮಿ ದೇವ ಬ್ರಾಹ್ಮಣೋತ್ತಮರು ಹೇಳುವುದು ಬೇಡ. ತಪ್ಪಾಯ್ತಾ? ಬ್ರಾಹ್ಮಣರೇ ಉತ್ತಮ. ಹೌದು, ಉತ್ತಮೋತ್ತಮರು ಪ್ರಶ್ನೆ ಇಲ್ಲ ಅಲ್ವಾ? ಆಹಾ. ನಿಮ್ಮನ್ನು ಕಂಡಾವಾಗ ಕಣ್ಣುಗಳು ಪಾವನ, ಬದುಕು ಧನ್ಯ, ಹಾಗೆ ಭೂಮಿ ನಡೆದಾಡುವ ದೇವರು ಅಂತ ಹೇಳಿದ್ರು. ಹೇಳ್ತಾರೆ ತಿಳಿದವರು. ಆದ್ರೆ ನಿಮ್ಮನ್ನು ಕಂಡ ಆಶ್ಚರ್ಯ ಆಗಿ ಹೋಯ್ತು ನನಗೆ. ಯಾಕೋ? ಕಣ್ಣು ಧನ್ಯತೆಯನ್ನು ಅನುಭವಿಸಿದ್ದು ಹೌದು, ಹ. ಹಾಗಂತ ಆಶ್ಚರ್ಯ ಕೆರಳಿಸಿತು, ಯಾಕೆ ಆಶ್ಚರ್ಯ? ಕುತೂಹಲ ಕೆರಳಿಸಿತು. ಯಾವುದು? ಅಂದ್ರೆ ನಾನು ಹೀಗೆ ನೋಡ್ತೇನೆ, ಹ್ಮ್. ದೂರದಿಂದ ಸಾಗಿ ಹೋಗ್ತಾ ಇದ್ದಾರೆ, ಹೌದು ಹೌದು ಈ ಕಡೆಯಿಂದ ಆ ಕಡೆಗೆಲ್ಲ. ಹೌದು, ಒಂದೇ ಲೆಕ್ಕ ಹೋಗ್ತಾ ಇದ್ದಾರೆ, ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಹೌದು 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 ಹೌದು. ಇರುವಳೋಪಾದಿಯಲ್ಲಿ. ಹೌದಾ? ಸಾಲು ಸಾಲು. ಹೌದಾ? ಓ, ನಿಜವಾಗಿ ಒಗ್ಗಟ್ಟು ಇರುವೆಗಳನ್ನು ಕಲಿಯಬೇಕು. ಖಂಡಿತ ಒಂದ್ರಿಂದ ಒಂದು ಹೋಗುದು ಹೇಗೆ ಅಂತ ಪರಸ್ಪರ ಸ್ಪಂದಿಸುವುದು ಹೇಗೆ ಅಂತ ಇರುವೆಗಳನ್ನು ಕಲಿಬೇಕು. ಕಲಿಬೇಕು. ನೋಡಿದ್ರ ಹಾ. ಇರುವೆಗಳು ಆ ಕಡೆ ಈ ಕಡೆ ಓಡಾಡುವಾಗ ಹ್ಮ್. ಒಂದಿರುವೆ ಹೀಗೆ ಸ್ಪಂದಿಸಿ ಮುಂದೆ ಹೋಗುವುದು. ಮುಂದೆ ಹೋಗುದು. ಹಾಗಾಗಿ ಹಾ. ಪರಸ್ಪರ ಸ್ಪಂದನೆಯನ್ನು ಮಾತಾಡ್ಕೊಳ್ಳೋದು ಅವು. ಅದ್ರಲ್ಲಿ ಹೋಗ್ತೇನೆ ಅಂತ ಹೆದರ್ಕೊಳ್ಳೋದು. ಆ ಭಾಷೆ ನಂಗೆ ಅರ್ಥ ಆಗುದಿಲ್ಲ, ನಿಮ್ಗೆ ಗೊತ್ತಾಗಬಹುದು. ಅದರೊಂದು ಹಾಗೆ ಇರುವೆಗಳು ಪಾದಲ್ಲಿ ಗುಂಪು ಗುಂಪಾಗಿ ಹೋಗುತ್ತಿರುವ ನಿಮ್ಮನ್ನು ಕಂಡು ನನಗೆ ಆಶ್ಚರ್ಯ. ಇವರೆಲ್ಲರೂ ಬ್ರಾಹ್ಮಣರೇ ಹೌದೇ? ಎಲ್ಲವರು ಬ್ರಾಹ್ಮಣರೇ. ಅದು ಆಶ್ಚರ್ಯ. ಈಗ ಕೇಳ್ತೇನೆ ಅಂತ ಬೇಸರಿಸಬಾರದು. ಯಾವುದು? ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳುದಪ್ಪ, ನಂಗೆ ಗೊತ್ತಿಲ್ಲ. ಯಾವುದು? ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ. ಹೌದು ಹೌದಾ? ಹೌದೌದು. ಆದ್ರೂ ಈಗ ನೋಡಿ ಗುಂಪು ಗುಂಪಾಗಿ ಹಾಗಂತ ಇಲ್ಲವೇ ಇಲ್ಲ ಅಂತಲ್ಲ, ಮತ್ತೆ ಇಂಥ ವಿಷಯದಲ್ಲಂತೂ ಉಂಟು ನಮ್ಮ. ಆ ವಿಷಯಾಧಾರಿತವಾಗ ಒಗ್ಗಟ್ಟು. ಊಟದ ವಿಷಯ ಬಂತ ನಮ್ಮದು ಒಗ್ಗಟ್ಟು ಉಂಟೆ. ಅಂದ್ರೆ ಎಲ್ಲ ಒಟ್ಟಾಗಿ ಹೋಗುದಿಲ್ಲ. ಬ್ರಾಹ್ಮಣ ಭೋಜನ ಪ್ರಿಯ. ಮಾತು ಹೇಳೋದು ಬ್ರಾಹ್ಮಣ ಭೋಜನ ಪ್ರಿಯ. ಏನು ಬ್ರಾಹ್ಮಣರು ಮಾತ್ರ ಊಟ ಮಾಡುವುದ? ಉಳಿದ್ರು ನಾಲ್ಕು ತಿಂತಾರೆ, ಊಟ ಬೇಡ ಹಾಗಿದ್ರೆ. ಹಾಗಾದ್ರೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಆಗ್ತಾ ಯಾಕೆ? ಹೇಗೆ? ಬ್ರಾಹ್ಮಣನಾದ ಬರೀ ಭೋಜನ ಪ್ರಿಯ ಮಾತ್ರ ಅಲ್ಲ, ಬಹುಜನ ಪ್ರಿಯನೂ ಹೌದು. ಜನಪ್ರಿಯ ಖಂಡಿತ. ಮತ್ತೆ ಬ್ರಾಹ್ಮಣನಿಗೆ ಭೋಜನ ಪ್ರಿಯ ಅಂತ ಹೇಳುವುದು ಯಾಕೆ? ಬಹು ಜನಪ್ರಿಯ ಅಲ್ಲ, ಬಹು ಜನಪ್ರಿಯ. ಪ್ರಿಯ ಹೌದು. ಭೋಜನ ಪ್ರಿಯ ಅಂತ ಹೇಳುವುದು ಯಾಕೆ? ಯಾಕೆ? ಈಗ ಉಳಿದ ಊಟಕ್ಕೂ ಬ್ರಾಹ್ಮಣರ ಊಟಕ್ಕೂ ವ್ಯತ್ಯಾಸ ಉಂಟು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಕೇಳಿದ್ರೆ, ಬಾಳೆಲೆ ಹಾಕಿದ ತಕ್ಷಣ ನೀರು ಬಂತು, ಬಾಳೆಲೆ ತೊಳೆದು ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಿ ಪಲ್ಯ ಬರುದ್ರೊಳಗೆ ಉಪ್ಪಿನಕಾಯಿ ಇಲ್ಲ. ಪಲ್ಯ ಹಾಕಿ ಸಂಡಿಗೆ ಬರುದ್ರೊಳಗೆ ಪಲ್ಯವೇ ಇಲ್ಲ. ಸಂಡಿಗೆ ಹಾಕಿ ಅನ್ನ ಬರುದ್ರೊಳಗೆ ಸಂಡಿಗೆ ಇಲ್ಲ. ಆಮೇಲೆ ಅನ್ನ ಹಾಕಿ ಸಾರು ಬರೋದ್ರೊಳಗೆ ಅನ್ನವೇ ಇಲ್ಲ.
ನಾನು ಹಾಗೆ ಕುಡಿಯುವುದೇ ಎಂತ ಹೇಳುದು ಅದು ವಿಷಯವಿದ್ದಾನೆ. ಹಾಗಾಗಿ ಪುರುಷೋತ್ತ ಇಲ್ಲ. ಹಾಗೆ ನಾವು ಅದ್ರ ಹಾಗಲ್ಲ. ಕ್ರಮ ಅಂತುಂಟು. ಬಾಳೆಹಣ್ಣು ಮೇಲೆ ಬಾಳೆಹಣ್ಣು ತೊಳೆದು ಆಮೇಲೆ ಎಲ್ಲ ಬೆಳೆಸಿದ ಮೇಲೆ ಶುದ್ಧೋದಕ ತಕೊಂಡು ಆಮೇಲೆ ನಾವು ಊಟ ಮಾಡುದು. ಕ್ರಮ ಉಂಟು ನಮಗೆ. ಅವರಿಗೂ ನಮ್ಗೆ ವ್ಯತ್ಯಾಸ ಅದು ಅಂತೇಳಿ. ಹಾಗಾಗಿ ಬ್ರಾಹ್ಮಣ ಭೋಜನ ಪ್ರಿಯನೂ ಹೌದು, ಬಹುಜನ ಪ್ರಿಯನೂ ಹೌದು. ಅಪ್ಪಯ್ಯ, ನಮ್ಮ ಅಮ್ಮ ಮೊದ್ಲು ಹಾಗೆ ಮಾಡ್ತಾ ಇರ್ಲಿಲ್ಲ ಅಪ್ಪಯ್ಯ. ಅನ್ನ ಬಂದ ತಕ್ಷಣ ಮೊದ್ಲು ಹೊಂಡ ತೆಗಿತಾ ಇದ್ಲ. ಅವ್ಳು ಹೊಂಡ ಬಿದ್ದು ಹೋಗ್ತವಳು. ಮತ್ತೆ ಹೊಂಡ ಮಾಡಿ ಹೊಂಡ ಬಿದ್ದವಳು ನಿಮ್ಮಮ್ಮ. ಹಾಗೆ ಎಲ್ಲ ಒಕ್ಕಟ್ಟಾಗಿ ಹೋಗ್ತಾ ಇದ್ದೀರಿ ಅಂತಾದ್ರೆ ಅದ್ರ ಜೊತೆಗೆ ಹೋಗ್ತಾ ಇದ್ದೀರೋ ಬರ್ತಾ ಇದ್ದೀರಿ ಅನ್ನೋದು ಸಂಶಯವಾಯ್ತು. ಯಾಕೆ ಈ ಬ್ರಾಹ್ಮಣರು ಹಾಗೆ ಹೋಗುವಾಗ್ಲೂ ಬಗಲದ ಜೋಳಿಗೆ, ಬರುವಾಗ್ಲೂ ಬಗಲದ ಜೋಳಿಗೆ, ಹೋಗುವುದೋ ಬರುವುದೋ ಅಂತ ನಮ್ಗೆ. ಹೌದು, ನಾವು ಜೋಳಿಗೆ ಬಿಟ್ಟು ವ್ಯವಹಾರವೇ ಇಲ್ಲ ನಮ್ಗೆ. ಹೋಗುವಾಗಲೂ ಜೋಳಿಗೆ, ಬರುವಾಗಲೂ ಜೋಳಿಗೆ. ಅದೇ ಹೋಗುವಾಗ ಜೋಳಿಗೆ ಇರ್ತದೆ, ಬರುವಾಗ ಜೋಳಿಗೆ ಅವರು ಕೊಟ್ರೆ ತುಂಬುತ್ತದೆ. ದೊಡ್ಡ ವಿಷಯ ಅಲ್ಲ, ತುಂಬುವುದೇ. ಹೋಗುವಾಗಲೂ ತುಂಬಿಕೊಂಡೇ ಇರ್ತದೆ. ಹೌದಾ? ಹಾಗಾದ್ರೆ ಹೋಗುವಾಗ ತುಂಬಿಕೊಂಡಿರುವುದು ಏನು? ಜೋಳಿಗಳು ಜೋಳಿಗೆ ಇರ್ತದೆ. ಹಾಗೆ ಹಾಗೆ ಅಂದ್ರೆ ಹೋದ್ರೆ ಹೆಚ್ಚು ಕೊಟ್ರೆ ಮತ್ತೆ ಬೇಕಲ್ಲ ಜೋಳಿಗೆ. ಅದು ಜೋಳಿಗೆ ಹಾಕೊಂಡೇ ಹೋಗುವುದು. ಬರುವಾಗ ಅವ ಏನೂ ಕೊಡ್ಲಿಲ್ಲಪ್ಪ ಕಳಿಸ್ತವ. ಆ ಜೋಳಿಗೆ ತುಂಬಾ ಹಾಗಿರ್ತದಲ್ಲ, ಬೇರೆ ಕಂಡವ್ರಿಗೆ ಗೊತ್ತಾಗುದಿಲ್ಲ ಪಕ್ಕದ ಮನೆ ಅವನಿಗೆ ಏನೂ ಸಿಗ್ಲಿಲ್ಲ ಅಂತ ಹೇಳಿ. ಜೋಳಿಗೆ ತುಂಬೇ ಇರ್ತದೆ. ಸಿಗದವ್ರು ನೋಡಿಲ್ಲ, ಪಕ್ಕದ ಮನೆಯಲ್ಲಿ ಗೊತ್ತಾಗಬಾರ್ದು ಅಂತ ನಮ್ ಗುಟ್ಟು. ಅದಕ್ಕೆಲ್ಲ ಹೇಳುದುಂಟಲ್ಲ, ಎಲ್ಲ ನೀವೇ ತಂದು ಬಿಡಿ ಬಿಟ್ರೆ. ಹೌದೌದು, ಹೇಳ್ತಾರೆ ನೀವೇ ತಂದ್ಕೊಡಿ, ತಂದ್ಕೊಡಿ, ನಾವೇ ತಂದು ಕೊಡ್ತೇವೆ ಅಂತ ಹೇಳಿದ್ರು. ಆಗ ನಾವು ಜೋಳಿಗೆ ತುಂಬಿಸ್ಕೊಂಡು ಹೋಗುದು ಅನಿವಾರ್ಯ ಅಲ್ವಾ? ಹಾಗಾಗಿ ಎಲ್ಲಿಗೋ ಹೋಗ್ತಾ ಇದ್ದೀರೋ ಅಥವಾ ಎಲ್ಲೋ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದೀರೋ ಇನ್ನು ಕುತೂಹಲವಾಯಿತು. ಅದ್ರ ಜೊತೆಗೆ ವಿಧ ವಿಧದ ಭೂಸುರ ಬೇರೆ ಬೇರೆ ಹೌದು, ಎಲ್ಲ ಬ್ರಾಹ್ಮಣರು ಆದ್ರೂ ಅಗ್ನಾಮದವರು ಇದ್ದಾರೆ, ಉದ್ನಾಮದವರು ಇದ್ದಾರೆ, ಮುಸ್ತ್ರಿಯವರು ಇದ್ದಾರೆ, ವರ್ಗ ಬೇರೆ ಬೇರೆ ಅಂತ. ಭಟ್ರಿದ್ದಾರೆ, ಐತಾಳರಿದ್ದಾರೆ, ಹೊಡಿಗರಿದ್ದಾರೆ, ಹೆಗಡೆಯವರಿದ್ದಾರೆ, ಮೈಯರಿದ್ದಾರೆ, ಜೋಯಿಸರಿದ್ದಾರೆ, ದೀಕ್ಷಿತರಿದ್ದಾರೆ, ಹೌದಪ್ಪ, ಪುಣ್ಸಿತರಿದ್ದಾರೆ, ಮಧ್ಯಸ್ಥರಿದ್ದಾರೆ, ಎಲ್ಲರೂ ಕೊಲ್ಲೂರಾಯನವರು ಕೊಲ್ಲೂರಾಯನವರು ಎಲ್ಲರಾಯರು ಇದ್ದಾರೆ. ಅವ್ರ ಮನೇಲಿ ಮಲಗಿದ್ದಾರೆ. ಅವರಷ್ಟೇ ಅಲ್ಲ, ಇಲ್ಲೋಡಿ ಇದು ನನಗೆ ಆಶ್ಚರ್ಯ. ಹಿಂದಿರು ಮಕ್ಕಳು ಸಾಗ ಭೂಮಿದೇವ, ಹಿಂದಿರು ಮಕ್ಕಳು ಸಾಗ, ಹಿಂದಿರು ಮಕ್ಕಳು ಸಾಗ ಭೂಮಿದೇವ, ಕೂಡಿಕೊಂಡು ಭೂಮಿದೇವ, ಕೂಡಿಕೊಂಡು ಭೂಮಿದೇವ. ಕಂಡರೆ ಕೌತುಕ ಎನಗೆ ಭೂಮಿದೇವ, ನಿಮ್ಮ ಕಂಡರೆ ಕೌತುಕ ಎನಗೆ ಭೂಮಿದೇವ, ಕಸಗೊಂಡರೆ ಕೇಳುವ ನೀನು ಭೂಮಿದೇವ, ಕಸಗೊಂಡರೆ ಕೇಳುವ ಭೂಮಿದೇವ. ಇನ್ನು ಆಶ್ಚರ್ಯವನ್ನು ಮೂಡಿಸುವಂತಹ ವಿಷಯ ಏನು? ಬರೀ ಗಂಡಸರಷ್ಟೇ ಅಲ್ಲ, ಅಲ್ಲ ಅಲ್ಲ, ಹೆಂಗಸರು ಇದ್ದಾರೆ, ಮಕ್ಕಳು ಇದ್ದಾರೆ. ಹೌದು, ಹೆಂಡಿರು ಮಕ್ಕಳು ಸಹಿತವಾಗಿ ನೀವು ಹೊರಟಿದ್ದೀರಿ ಅಂತಾದ್ರೆ ಬಹುಶಃ ನಿಮಗೆ ಕರೆ ಬಂದದ್ದೇ ಆಗಿರ್ಬೇಕು. ಹೌದು, ಸಕುಟುಂಬ ಪರಿವಾರ ಸಮೇತರಾಗಿ ಬರಬೇಕು ಅಂತ. ಹೌದು ನೋಡಿ, ನೀವು ಅಪ್ಪನ ಮನೆಗೆ ಬಂದು ಮಗಳ ಏನ ಪಾಪ ಅವಳನ್ನು ಕರ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ಲಿ ಅಂತ. ಗೌರವ ತೀರ್ಲಿಕ್ಕೆ ನಾ ಪಡ್ಕೊಂಡಿದ್ದೆ. ನನ್ನೊಟ್ಟು ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನು ಒಳಗೆ ಹಾಕೊಂಡು ಬಾ ಅಂತ ನಾನು ಬೂದಿ ಹಿಡಿದಾದ್ರೆ ಬೆಳಗಾಗ್ಲಿ ಅಂತ ಹೇಳಿದ್ದೆ. ನಾನ್ ನಿಮ್ಗೆ ಹೇಳಿಲ್ವಾ? ಏನು ನನ್ ಜೊತೆಗೆ ನಿಮ್ ಜೊತೆಗೆ ನಾನ್ ಬರ್ಬೇಕಂತಾದ್ರೆ ನಿಮ್ ತಲೆಯನ್ನೊಮ್ಮೆ ಒಲೆಗಾಗಿ ತಿರುಗಿಸಿ ಅಂತ ಹೇಳಿ. ಮತ್ತೆ ಹೊಣ್ಣಾಗುದಿಲ್ಲ, ಹಣ್ಣಾಗುದಿಲ್ಲ, ಆ ಮಸಿ ಆದ್ರೂ ಆಗ್ತದೆ ಅಂತ ಹೇಳಿ ಹೊರಗೆ ಹಾಕಿ ತಿಕ್ಬೇಕು ಅಂತ ಅಂಡಗೆ. ಹಾಗಾಗಿ ಹೇಳೋದು. ಎಂತ ಜಗಳ ನಿಮ್ದು? ಮನೇಲಿ ಮುರಿಸ್ಲಿಲ್ವಾ ಇನ್ನು ಉಂಟ? ಆ ಜಗಳ ಅಲ್ಲ ಅದು. ಅಲ್ಲ, ನೀವ್ ಹೇಳಿದ ಹಾಗೆ ಮಗಳು ಹೌದು. ಮಗಳೇ? ಹೌದು, ಕಿರಿ ಮಗಳ ಹಿರಿಯವಳು. ಮಗಳು ಹೌದು, ಸಸಿಯೂ ಹೌದು. ಮಗಳು ಯಾರಿಗೆ? ಸೊಸೆ ಅಂತ ಹೇಳಿದ್ರೆ ಮಗಳಂತೆ ಅಂತ ತಿಳ್ಕೊಂಡಿದ್ದೀರಿ ನೀವು? ಇಲ್ಲ, ಹಾಗೆ ನಾ ತಿಳ್ಕೊಳ್ಳಿಲ್ಲ. ಮತ್ತೆ ತಿಳ್ಕೊಂಡ್ರೆ ಬೇರೆ.
ಎಂತ ಹೇಳು? ಮಗಳು ಯಾರು? ಯಾರು? ಯಾರಿಗೆ? ಯಾರಿಗೆ? ಅವಳ ಅಪ್ಪನಿಗೆ ಅವಳ ಮಗಳು ಮಗಳಲ್ಲ? ಅಲ್ಲ. ಸೊಸೆ ಯಾರಿಗೆ? ಯಾರಿಗೆ? ನಮ್ಮ ಅಪ್ಪನಿಗೆ ಅವಳು ಸೊಸೆ. ಓ ನಿಮ್ ಗಿರಿ ತಮ್ಮನ ಅಂತಿ. ತಮ್ಮನೇ ಇಲ್ಲ, ನಂಗೆ ಅಗತ್ಯಮ್ಮ ಯಾರು ಇಲ್ಲ, ನಮ್ಮ ಅಪ್ಪಯ್ಯ ಅಂದ್ರೆ ನನ್ನ ಮೂರನೇ ಹೆಂಡತಿ. ಹೌದು, ನಿಮ್ ಮೂರನೇ ಹೆಂಡತಿ? ಹೌದು. ಉಳಿದಿಬ್ರು ಪಾಪ ವಯಸ್ಸಾಯ್ತು ಅಂತ ಬಿಟ್ಬಿಟ್ರಿ ಬಹುಶಃ ಮನೇಲಿ. ಬಿಡ್ಲಿಲ್ಲ, ಅವಳೇ ಹೋದ್ರು. ಇಲ್ಲಿ ಹೋದ್ರು ಅವ್ರು ಮುಂದೋದ್ರ ಮುಂದೆ ಹೋಗಿದ್ದಾರೆ. ನಾನು ಬರ್ಬೇಕಾ ಕಾಯ್ತಿದ್ದೇನೆ ಅವ್ರೀಗ. ಮ್ಯಾಲ ನೋಡಿದ್ರಿ ಅಲ್ಲೇ ಹೋಗ್ತು ಅಂತ ಇದ್ದದ್ದು ಸತ್ತೋದ್ರು. ಮೊದಲವ್ರಿಬ್ರು ಇಬ್ಬರು ಸತ್ತೋದ್ರು. ಎರಡು ಸುಖ ಇಲ್ಲ, ಗೋಳು ಉಂಟಲ್ಲ, ಎಣಿಸ್ಕೊಂಡ್ರೆ ಬೇಸರ ಆಗ್ತದೆ. ನೆನಪು ಮಾಡ್ಕೊಳ್ಬೇಡಿ. ಆದ್ರೂ ನಿಮ್ಗೆ ಹೇಳಲೇಬೇಕಲ್ಲ ಎಂತಾಯ್ತು ಅಂತ ಹೇಳಿದ. ಆಶ್ಚರ್ಯವೇ ಇಬ್ರು. ಹೌದು. ಪ್ರಥಮವಾಗಿ ಪ್ರಾಯಕ್ಕೆ ಬಂದಾಗ ನನ್ನ ತಂದೆಯವರು ಹೇಳಿದ್ರು ಮಗನ ಮದುವೆ ಆಗ್ಬೇಕು ಅಂತ ಹೇಳಿದ್ರು. ಒಪ್ಪಿದೆ. ನಮ್ಮ ಕಾಲದಲ್ಲಿ ನಾವೆಲ್ಲ ಹುಡುಗಿ ನೋಡೋ ಕ್ರಮ ಇಲ್ಲ. ಅಪ್ಪನು ಅಜ್ಜನೋ ಮಾವನು ಚಿಕ್ಕಪ್ಪನ ನೋಡಿದ ಹುಡುಗಿ ನಾವು ಮದುವೆ ಆಗೋದು. ಹಾಗೆ ನಾವು ಮದುವೆ ನೋಡುವುದೆಲ್ಲಿ? ಮದುವೆ ಮಂಟಪದಲ್ಲಿ ಅಂತರ್ಪಟ ತೆಗೆದು ಹಾರ ಹಾಕುವಾಗಲೇ ಮುಖ ನೋಡು. ಕೇಳುದು ಮುಖ ನೋಡಿ ಮಾಲೆ ಹಾಕು. ಕ್ರಮ ಹಾಗಿತ್ತು. ಹಾಗಾಗಿ ಹಾಗೆ ಮದುವೆ ಆಯ್ತು. ಪಾಪ ಒಳ್ಳೆಯವಳು ಹೆಂಡತಿ, ಒಳ್ಳೆ ಇಷ್ಟವಾಗಿ ದಾಂಪತ್ಯ ಹಾಗೆ ಚೆನ್ನಾಗಿ ಆಗ್ತಿತ್ತು. ನನ್ನ ಹಿರಿಯ ಹೆಂಡತಿ ಮಗ ಅವ. ದಿವಸ ನೀವು ಮದುವೆ ವಿಷಯ ಹೇಳೇ ಇಲ್ಲ ನನಗೆ. ಈಗ ಹೇಳ್ತೇನೆ ಹಂಗೆ ಹೇಳಲಿ. ಹೇಳ್ದವ ಅಮ್ಮ ಊಟ ಮಾಡುವ ಹೊಂಡ ತೆಗೆದಿತ್ತು. ಹೌದೇ ಹೊಂಡದಲ್ಲಿ ವಿಷಯ ಗೊತ್ತಿಲ್ಲ ಹೇಳ್ತೇನೆ. ಏನ್ ಮಾಡುವ, ದಾಂಪತ್ಯ ಚೆನ್ನಾಗಿತ್ತು. ಒಂದ್ ದಿವಸ ಏನಾಯ್ತು ಕೇಳಿದ್ರೆ ಅವಳು ಬಾವಿ ಕಟ್ಟಕ್ಕೆ ಹೋಗಿದ್ದು. ಆ ಬಾವಿ ಕಟ್ಟಕ್ಕೆ ನಾನು ಮನೆ ಕಡೆ ಕೆಲಸ ಮಾಡ್ತಾ ಇದ್ದೆ. ನೀರೇ ಹೋಗಿರ್ತಾರೆ. ಹೌದು ಹೌದು ಹೌದು. ಬಹಳ ಹೊತ್ತಾಯ್ತು ಬರ್ಲಿ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ಲು ಇಲ್ಲ. ಬಟ್ಟೆ ತೊಳೆದಿದ್ರಿ ಬಹುಶಃ ತಿಳ್ಕೊಂಡೆ. ಪಕ್ಕದ ಮನೆ ಹುಡುಕು ಅಪ್ಪು ಏನು ಒಬ್ಬೆ ಹಾಕ್ತ ಎಂತ ಬಟ್ರೆ ಬಾವಿ ಬಾವಿ ಬಟ್ರೆ ಹೆಂಡತಿ ಬಾವಿ ಬಟ್ರೆ ಬಾವಿ ಎಂತ ಸಾಯ್ತ ಇವ. ಬಟ್ರೆ ಹೆಂಡತಿ ಬಾವಿ ಬಾವಿ ಬಟ್ರೆ ಹೆಂಡತಿ ಏನೋ ಹೆಚ್ಚುಗಮ್ಮೆ ಆಯ್ತು ಗೊತ್ತಾಯ್ತು. ಹೋಗವ ಬಾವಿ ಹತ್ರ ಹೋದೆ. ನಮ್ದು ನೆಲ ಬಾವಿ, ದಂಡಿಗೆ ಏನ್ ಮಾಡುವ ನೋಡ್ತು. ತೊಂಡಿಗೆ ತುಂಡಾಗಿದೆ. ಬಹಳ ಸಮಯ ಅಂತ ಹಾಕಿ ಅವರು ಇಳಿ ಬಿಟ್ಟು ಹಾಕುವ ಹಾಗೆ ಉಂಟು. ನಮ್ಗೆ ಗೊತ್ತಾಯ್ತು ಇದು ಬೇರೆ ಎಂತದ್ದು ಅಲ್ಲ, ಬಾವಿಗೆ ಬಿತ್ತು ಅಂತ. ಬಿದ್ದ ಹೆಂಡತಿನ ರಕ್ಷಣೆ ಮಾಡಬೇಕಾದ ಗಂಡನ ಕರ್ತವ್ಯ ಅಲ್ಲವೇ ಎನ್ನುವ ನೆಲೆಯಲ್ಲಿ ಹಿಂದ್ಮುಂದೆ ಓಡ್ಲೇ ಇಲ್ಲ. ಬಾವಿ ಹಾಗೆ ಬಿಟ್ಟು ಎಂತ ಒಂದು ಪ್ರೀತಿ ಹೆಂಡತಿ ಮೇಲೆ. ಅಯ್ಯೋ ಉಳಿಸ್ಕೊಳ್ಬೇಕು ಅಂತ ಹಾರು ಹೋಗಿ ನಿಂತಿದ್ದೆ. ನೀರಿಷ್ಟೇ ಅಲ್ಲ, ನನ್ನಷ್ಟೇ ಇದ್ಲು ಅವಳು. ಮತ್ತೆ ಯಾರು ನೋಡ್ಬೋದು ಎಂತ ಕಥೆಯಪ್ಪ, ಇಷ್ಟು ನೀರಲ್ಲಿ ಹೇಗೆ ಮುಳುಗೋದು ಅಂತ ಎಲ್ಲಾ ಕಡೆ ಹುಡುಕ್ದೆ. ಈಗೆಲ್ಲ ಕೈಯೆಲ್ಲ ಹಾಕಿ ಎಲ್ಲೂ ಕೈ ಹಾಕಿದ್ರೆ ಅವಳು ಸಿಗುದಿಲ್ಲ. ನೋಡುವ ಆ ಬದಿ ಮೂಳೆ ಇರ್ಬೋದು ಅಂತೇಳಿ ಹಾಗೆ ಮುಂದೆ ಹೀಗೆ ಹೋದೆ. ಈಗ ಮುಂದೋಗಿ ಹೀಗೆ ತಿರುಗದೆ ಪುಳಕ್ಕ ಮೇಲೆ ಬಂತು. ಹೇಳ ಹೇಳ ಯಾರ್ದು ನಾನು ಹೇಳ್ತಿದ್ದು ಬಂದ್ರೆ ನಾ ಹಾರತ್ತೇವಳು ಮೈ ಮೇಲೆ. ನಿಮ್ಮ ಕೈಯಾಗ ಕೊಂಡ್ಬಿಟ್ರಲ್ಲ. ಹಾಗಾದ್ರೆ ಕೈಯಾರೆ ಕೊಂತಲ್ಲ, ಕಾಲಾರೆ ಕೊಂದದ್ದು. ಒಂದು ಕೊಂದದ್ದು ನೀವೇ ಅವರನ್ನು. ನಾವು ಹೋಗಿ ನಿಂತಿದ್ದೇವಳು ಮೈ ಮೇಲೆ ಗ್ರಾಚಾರ. ಹಾಗಾದ್ರೆ ಇಷ್ಟು ನೀರು ಕಳುತ್ತೆ ನಮಗೆ. ಏನ್ ದೇವ್ರೆ ಅಂತೂ ಹೀಗಾಯ್ತಲ್ಲ, ಒಂದೇಂತ ಹೀಗಾಯ್ತು ಅಂತ ಕತೆ. ಬೇಡ ಮದುವೆ ಬೇಡ ಅಂತಿದ್ದೆ. ಹಾಗೆಲ್ಲ ಒತ್ತಾಯ ಮಾಡಿದ್ರು. ಅಯ್ಯೋ ಹಾಗೆ ಮಾಡ್ಬೇಡಿ, ಈ ಸಣ್ಣ ಪ್ರಾಯದಲ್ಲಿ ಹೆಂಡತಿ ಕಳ್ಕೊಂಡವ್ರು ನೀವು, ನಿಮ್ ನೋಡ್ಲಿಕ್ಕೆ ಆಗುದಿಲ್ಲ, ಒಂದ್ ಮದುವೆ ಆಗ್ಲೇಬೇಕು ಅಂತ ಹೇಳಿದ್ರು. ಹಾಗೆ ಮತ್ತೊಂದು ಮದುವೆ ಆದ್ರೆ ಅವಳು ಬಹಳ ಒಳ್ಳೆಯವಳು, ಸುಮ್ಮನೆ ಹೇಳುದಲ್ಲ. ನಿಮ್ ಸಿಕ್ಕದ ಹೆಂಡತಿಯರೆಲ್ಲ ಒಳ್ಳೆಯವ್ರೆ. ನಾ ಮಾತ್ರ ಕೆಟ್ಟವ ಅಲ್ಲ, ಮತ್ತೆ ಒಳ್ಳೆ ಒಳ್ಳೆ ನಾನು ಒಳ್ಳೆ ಒಳ್ಳೆ. ನೀವು ಹೆಂಗಸರು ಒಳ್ಳೆಯವ ಅಂತ ಹೇಳಲಿಕ್ಕೆ ಇಲ್ಲ ನೋಡಿ ಗಂಡಸರಿಗೆ. ಅಲ್ಲ ಆಗಲ್ಲ ವಿಷಯ. ನಾವು ನನ್ನ ಹೆಂಡತಿ ಒಳ್ಳೆಯವಳು ಅಂತ ಹೇಳುದು ನಾ ಹಾಗೆ. ಎಲ್ಲರೂ ಪ್ರೀತಿ ಕೇಳಿದ್ರೆ ನಾವಿಬ್ರು ಊಟ ಮಾಡುವಾಗಲೂ ಒಬ್ಬರನ್ನೊಬ್ರು ಬಿಟ್ಟು ಊಟ ಮಾಡುವುದಿಲ್ಲ. ದಿವಸ ಹೊಟ್ಟೆ ಕೂತು ಊಟ ಮಾಡುದು. ಸರಿ. ಒಂದ್ ದಿವಸ ಊಟ ಮಾಡ್ಬೇಕು ಅಂತ ಕೂತಿದ್ದೇವೆ ಮಾರೈತೆ ಒಂದ್ ಕೆಲಸ ಆಯ್ತು. ಎಂತಾಯ್ತು? ದಿವಸ ಬೆಳ್ತಿಕ್ಕೆ ಅನ್ನ ಮಾಡುದು ನಾವು. ಆ ದಿವಸ ಬೆಳ್ತಿಕ್ಕೆ ಗೊತ್ತಾಗಿತ್ತು. ಗೊತ್ತಕ್ಕೆ ಅನ್ನ ಮಾಡಿ ಹೇಳುದು ಅದು ಮಾರೈತೆ ಮಾಡುವಂತೆ. ಕೊಚ್ಚಲಕ್ಕೆ ಅನ್ನ ಮಾಡ್ಕೊಂಡು ನಾವು ಕೂತ್ಕೊಂಡಿದ್ದ ಊಟ ಮಾಡಕ್ಕೆ. ಊಟ ಮಾಡ್ಬೇಕು ಅಂತ ಕೂತು ಇರುವಾಗ ಅವಳಿಗೆ ಕೊಚ್ಚಲಕ್ಕೆ ಅನ್ನ ಒಂದು ಅಭ್ಯಾಸ ಇಲ್ಲ. ಮತ್ತೆ ಅವಳು ಮುದ್ದೆ ಕಟ್ಟಿ ಉಣ್ಣುದವಳು ಹೀಗೆ ಮಾಡ್ತೀವಿ ಅಭ್ಯಾಸ ಅವಳಿಗೆ. ಹಾಗೆ ಗಂಟ್ಲಿಗೆ ಇಟ್ಲೇ ಇಲ್ವಾ ಆ ಕೊಚ್ಚಲಕ್ಕೆ ಅನ್ನ ಗಂಟ್ಲಿ ಸಿಟ್ಟು ಕಾಳು ಹೋಗ್ಲೇ ಅದೇ ಬೆಂಚಿದೆ. ಮುದ್ದೆ ಕಟ್ಟದವಳು ಅಂಕು 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 ಇವಳಿಗೆ ನೀರು ಬೇಕು ಅಂತ ಗಟ್ಬಿಡ ಎದ್ದು ಹೋಗುವಾಗ ಇದ್ದು ಕೊಟ್ಬಂದು ನೀರು ನನ್ನ ಕಾಲು ತಾಗಿ ಚಲೋ. ಇನ್ನು ಬಾವಿ ಕಟ್ಟೆ ಹೋಗಿ ನೀರು ತರೋದು ಒಳಗೆ ಇವಳಿಗೆ ಅಂದಂತರ ಆಗ್ತದೆ. ಇನ್ನೇನ್ ಮಾಡುದಪ್ಪ, ಅನ್ನ ಕೆಳಗೆ ಹೋಗ್ಬೇಕಲ್ಲ ಅಂತ
ತಲೆ ಮಾಡ್ಲೇ ಇಲ್ಲ. ಮುಷ್ಟಿ ಕಟ್ಟದೆ ಒಂದು ತೆತ್ತಿ ಮೇಲೆ ಕೂತ ಅನ್ನದ ಕುಳಿಗೆ ಪುಳಕ್ಕೆ ಕೆಳಗೋಗಿ ಪ್ರಾಣ ಪುಸ್ಕ ಮೇಲೆ ಅಂದ್ರೆ ಗೊತ್ತಲ್ಲ ನಿಮ್ಮ ಕೊಯ್ಯಾಲೆ ಕೊಂದ್ರಿ ಹಾಗಾದ್ರೆ ಅಲ್ಲ ಕೊಚ್ಚಕ್ಕೆ ಅನ್ನ ಕೊಂದು ಅಲ್ಲ ಕೊಯ್ಯಾಲೆ ಬಿಟ್ಟಿದ್ರಲ್ಲ ಅವಾಗ ಕಾಲಾರೆ ಅಂದ್ರೆ ಈಗಾದ್ರೂ ಕೊಯ್ಯಾಲೆ ಹೇಳಿ ಈಗ ಆಯ್ತಾ ಗ್ರಾಚಾರವೇ ಈಗ ಯಾಕೆ ಆಗ್ತಾ ಉಂಟು ಮದುವೆನೇ ಬೇಡ ಅಂತಿದ್ದೆ. ಯಾರಿಗೂ ವೈರಾಗ್ಯ ಬರುವುದು ಆದ್ರೂ ತಲೆ ಬಿಸಿ ಆಯ್ತಾನೆ. ಎರಡು ಹೀಗಾಯ್ತು ಅಂತ ಕಾರಣ ಬೇಕಲ್ಲ ಅದಕ್ಕೆ. ಜಾತಕ ನೋಡುವ ಅಲ್ಲ ಎರಡು ಮದುವೆ ಆದ್ಮೇಲೆ ನಿಮ್ಗೆ ಜಾತಕ ನೆನಪು ಹೌದು ಹಾಗಂತಲ್ಲ ನಮ್ಮ ಜಾತಕ ನೋಡ್ಲಿಕ್ಕೆ ಬರದೇ ಅಲ್ಲ, ನಮ್ಮ ಜಾತಕ ನಾವು ನೋಡಬಾರ್ದು ಅಂತ ಉಂಟು. ನಮ್ಮ ಭಟ್ರೆ ತೋರಿಸ್ತೇನೆ ಅವ್ರು ನೋಡಿ ಎಂದದು ಅಯ್ಯೋ ಭಟ್ರೆ ನಿಮ್ ಜಾತಕದಲ್ಲಿ ಹೆಂಡತಿ ಸಾಯುವಾಗ ಮೊದ್ಲಾದ್ರೂ ತೋರಿಸಿದ್ರ ಯಾರು ಪ್ರಾಣ ಉಳಿತಿತ್ತು ಯಾಚಾರ್ಯ ಹೀಗಾಯ್ತಲ್ಲ ಎಂತ ಮಾಡೋದು. ತಲೆ ಬಿಸಿಲಿರುವಾಗ ಓ ಇವಳು ಜಾತಕ ಸಿಕ್ತು. ಇವಳು ಜಾತಕದಲ್ಲಿ ಗಂಡ ಸಾಯುವಾಗ, ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವಾಗ, ಇವಳು ಜಾತಕದಲ್ಲಿ ಗಂಡ ಸಾಯುವಾಗ ಹಾಗಾಗಿ ಅವಳ ಅಪ್ಪ ಪುಸ್ತಕದಿಂದ ನಿಮ್ಮ ಮನೆಗೆ ಓಡ್ಬಂದ ಓಡ್ಬೋದಿತ್ತು. ಪುಸ್ತಕ ಮಾಡ್ಲೇ ಇಲ್ಲ ಅವಳು ಮದುವೆ ಆದೆ. ಈಗ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಒಟ್ಟಿಗೆ ರಾತ್ರಿ ಮಲಗ್ತೇವೆ. ಯಾರು ಬೇಗ ಹೇಳ್ತಾರೆ ನಾ ಬೇಗ ಎತ್ತರೆ ಇವಳು ಮುಟ್ಟಿ ನೋಡು ಸತೋದ್ಲ ಜೀವಿದ್ರ ಅಂತ. ಇವಳು ಬೇಗ ಎದ್ರೆ ನನ್ ಕಾಲು ಮುಟ್ಟಿ ನೋಡು ತಣ್ಣಗಾಯ್ತಾ ಬಿಸಿ ಇತ್ತ. ಅದಕ್ಕಲ್ಲಪ್ಪ ಪಾದ ಮುಟ್ಟಿ ನಮಸ್ಕಾರ ಮಾಡುವುದು ಪತಿ ಸೇವೆ ಪತಿವ್ರತೆ ಗುಣಲಕ್ಷಣ ಹಾಗೆಂತ ಹೊಂದಾಣಿಕೆ. ಈಗ ಜಾತಕ ಹೊಡ್ಕೊಳ್ತಾ ಉಂಟು ಬಿಟ್ರೆ ನಮಗ್ ನಷ್ಟ ನಾವು ಹೊಡ್ಕೊಳ್ಳೋದಿಲ್ಲ ಅಂತ. ಇದಕ್ಕೆ ಹೀಗೆ ಒಂದು ಈ ಹೆಂಡತಿ ಮಕ್ಕಳ ಕರೆಕ್ಟ್ ಹೌದು. ಮೂರನೇ ಹೆಂಡತಿಗೆ ಇಷ್ಟು ಕತೆ ಉಂಟು, ಇಷ್ಟು ಕಥೆ ಉಂಟು. ಹಾಗೆ ಈ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದೀವಿ ಅಂತಾದ್ರೆ ವಿಶೇಷವಾದ ಕಾರ್ಯಕ್ರಮ ಇರಬೇಕು. ಎಲ್ಲಿ ಕಾರ್ಯಕ್ರಮ ಅದು, ಏನ್ ಕಾರ್ಯಕ್ರಮ, ಮಾಡಿಸುವವರು ಯಾರು, ನಿಮಗೇನು ವಿಶೇಷವಾದ ಕೊಡುಗೆ ಅಯ್ಯೋ ಹೇಳಿದ್ರೆ ಏನು ಅದು ಮಗನ ರಕ್ಷಣೆಯಾಗಕ್ಕೆ ನಾವು ಶಿವಮ್ಮ. ರಕ್ಷಣೆಯಾಗಕ್ಕೆ ನಾವು ಶಿವಮ್ಮ. ಯಾಗಕ್ಕೆ ಶಿವಮ್ಮ. ಬಹು ದಕ್ಷಿಣೆಗಳನ್ನು ಕೊಡುವರಂತೆ ಹೇಳಿರಮ್ಮ. ಬಹು ದಕ್ಷಿಣೆಗಳ ಕೊಡುವರಂತೆ ಕೇಳಿರಮ್ಮ. ಸಂಕೀರ್ತನದ ರಾಶಿ ಬೆಟ್ಟವಮ್ಮ. ಲಕ್ಷ ಸಂಕೀರ್ತನದ ರಾಶಿ ಬೆಟ್ಟವಮ್ಮ. ಧನದ ಬೆಟ್ಟವಮ್ಮ. ನಮ್ಮ ಪ್ರೇಕ್ಷೆಗಳನ್ನು ಸಲಿಪದಂತೆ ಹೋಗವಮ್ಮ. ನಮ್ಮ ಪ್ರೇಕ್ಷೆಗಳನ್ನು ಸಲಿಪದಂತೆ ಹೋಗವಮ್ಮ. ಯಾಗದ ಹೋಗವಮ್ಮ. ದಕ್ಷಿಣ ಕೊಡುವರಮ್ಮ. ಧನದ ಬೆಟ್ಟವಮ್ಮ. ಅಪೇಕ್ಷೆ ಸಲಿಪರಮ್ಮ. ಗಾಳಿ ಹಾಕ ಮಗ, ಅಪ್ಪ ಹೆಂಗ್ ಗಾಳಿ ಹಾಕ ಊಟಿಟ್ನಲ್ಲಿ ಯಾರು ಅಪ್ಪ ಹೇಳ್ತಿರ್ತೀನಿ. ಅಪ್ಪ ಅಂತ ಆಯ್ತಾ ಅಮ್ಮಕ್ಕೆ ರೋಜ್ ಬಂದಾಯ್ತು ನೋಡ್ದೆ ಹಾಕ ಗಾಳಿ ಹಾಕ ಮಾಡಿ ಗಾಳಿ ಹೋಗ್ತಾ ಉಂಟು ಹಾಕ್ಬಾರ್ದು. ಗಾಳಿ ಹೋಗೋ ಗಾಳಿ ಹಾಕಿದ್ರೆ ಹೊಡ್ಕೊಳ್ತವೆ, ದುಷ್ಪರಿಣಾಮ ಆಗ್ತದೆ. ಮತ್ತೆ ಗಾಳಿ ಹೋಗುವಾಗ ಗಾಳಿ ಹಾಕಿದ್ರೆ ಗಾಳಿ ತಕೊಳ್ಳಿಕ್ ಜಾಗ ಇರುದಿಲ್ಲ ಅಂತೇಳಿ. ಹೌದು ಹೊಟ್ಟೆ ನಿಂಗೆ ಹಂಗೂ ಇಲ್ವಾ? ಕಾಲ ಇದ್ದಲ್ಲೆಲ್ಲ ಗಾಳಿ ಹೋಗ್ತಾ ಉಂಟು. ನಿಮ್ಗೆ ಗೊತ್ತಾಗ್ಲಿಲ್ವ ಈಗ? ಸ್ವಲ್ಪ ಸಾವರಿಸ್ಕೊಳ್ಳಿ ಸ್ವಾಮಿ. ಹೌದು ಸಾವಯವ ರಸ್ತೆ ಉಂಟು, ಹಾಗೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ. ನಿಮ್ಗೆ ಊಟ ಇದ್ಮೇಲೆ ಮತ್ತೆ ಯಾಕೆ ಹೀಗೆಲ್ಲ ಅಂತ ಆಮೇಲೆ ಆ ಪ್ರೀತಿಯಿಂದ ಅವ್ರು ಕೇಳುವಾಗ ಹೇಳ್ಬೇಕಾದ್ ನಮ್ ಧರ್ಮ ಅಲ್ಲ. ಮತ್ತೆ ನೀರ್ ಬೇಕಾ? ನೀರ್ ಬೇಡ ಬೇಡ ನೀರ್ ಬೇಡ.
ನೀರ್ ಬೇಡ ಬೇರೆ ಅಂತ ಬೇಕಾ? ಏನು ಬೇಡ ನಂಗೆ, ನಾ ಮಾತಾಡ್ತೇವ್ರ ಹತ್ರ. ಹೊಟ್ಟು ಚೆಲ್ಲಿಗೆ ಕುತೂಹಲ ಮಾತಾಡ್ಬೋದು, ತೊಂದ್ರೆ ಇಲ್ಲ. ಇಲ್ಲಪ್ಪ, ಹಾಗೆಲ್ಲ ಆ ಶಬ್ದ ಬಂದ್ರೆ ಸರಿ ಆಗ್ತದ. ಆಗ್ತದೆಯಪ್ಪ. ಅದು ನಾವು ಹೊರಟ ಚೆಲ್ಲಿಗೆ ಕುತೂಹಲವೇ ಹಾಗೂ ಸಹಜವೇ. ಸಾವಿರಾರು ಸಂಖ್ಯೆ ಬ್ರಾಹ್ಮಣರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಎಂಬಲ್ಲಿ ಕುತೂಹಲ ಸರಿಯೇ. ನಾವು ಹೊರಟದ್ದು ಬಹಳ ವಿಶೇಷ, ದೊಡ್ಡ ಯಾಗ, ಗಟ್ಟಿ ಯಾಗ. ಯಾಗ ಸಣ್ಣ ಪುಟ್ಟ ಯಾಗ ಅಲ್ಲ, ಹಿಂದ್ಯಾರು ಮಾಡದ, ಮುಂದ್ಯಾರಲ್ಲಿ ಮಾಡ್ಲಿಕ್ಕೆ ಆಗದ, ನಭೂತೋ ನ ಭವಿಷ್ಯತಿ ಅಂತ ಒಂದು ಯಾಗ. ಆ ಯಾಗದಲ್ಲಿ ವಿಶೇಷತೆ ಏನು? ವಿಶೇಷ ಏನು? ದನದ ರಾಶಿ ಅಂತೆ. ಓ, ಗೋವಿ ಸಂಬಂಧ ಇವರೆಲ್ಲ ಕರ್ಕೊಂಡು ಬಂದದಕ್ಕೆ ಆ ದನ ಹೊಡ್ಕೊಂಡು ಹೋಗ್ಲಿಕ್ಕೆ ಅದಲ್ಲ. ಯಾವ ದನ? ಬಾಲ ಇದ್ದದ್ದು ಧನದ ರಾಶಿ. ಧನದ ರಾಶಿ, ಬೆಟ್ಟ. ಬೆಟ್ಟದೋಪಾದಿಯಿಂದ ಧನವನ್ನ ರಾಶಿ ಮಾಡಿದ್ದಾರೆ. ಯಾಕೆ? ಬಂದವರಿಗೆಲ್ಲ ಕೊಡ್ಲಿಕ್ಕೆ. ಬ್ರಾಹ್ಮಣರು ಬೆನ್ನು ನೋಡುದಂತೆ, ಮುಷ್ಟಿ ಕಟ್ಟುವುದು, ಕೊಡುವುದೇ. ಬಾಚಿ 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 ಎಂತ ಅಂದ್ರೆ ಬನ್ನಿಯ ಬಡತನ ಬರುವಷ್ಟು ಅಂತ ದ್ರವ್ಯಗಳನ್ನು ನಮ್ಮ ಅಪೇಕ್ಷೆಯನ್ನು ಕೊಡ್ತಾ ಈಡೇರಿಸ್ತಾರಂತೆ. ಹಾಗೆ ಒಂದೆರಡು ದಾನ ಅಲ್ಲ, ಗೋದಾನ, ಭೂದಾನ, ವಸ್ತ್ರದಾನ, ಹಿರಣ್ಯದಾನ, ಅನ್ನದಾನ ಎಲ್ಲವೂ ಉಂಟು. ಅಂತ ಒಂದು ಯಾಗಕ್ಕೆ ನಾವೀಗ ಹೊರಟದ್ದು. ಹೌದಾ? ಹೌದೌದು. ಅಂತದೊಂದು ವಿಶೇಷವಾದ ಯಾಗ. ಅದು ಎಲ್ಲದು? ಜಾಗ ಎಲ್ಲೋದು ಅಂದ್ರೆ ಹೌದಾ? ಅದು ಯಾಗ ಯಾವುದು? ಜಾಗ ಯಾವುದು? ಅದು ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಗಿ ಬರ್ಗಿ ಇಲ್ಲಪ್ಪ, ಅಲ್ಲಿ ಅಲ್ಲಿ ಮುಂದೆ ಮಾದನಿಗೇರಿ ಹೋಗು. ಬರ್ಗಿ ಅದು ಅಲ್ವಾ ಇವ್ರು ಅಂತ ಹೇಳ್ತಾರ. ಪ್ರಾಚೀನ ಬರ್ಗಿ. ಪ್ರಾಚೀನ ಬರುಹಿ. ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಹಿಯಲ್ಲಿ ಅಂತದೊಂದು ಯಾಗ. ಅದು ಯಾರು ಮಾಡ್ಲಿಕ್ಕೆ ಆಗ್ತದ? ಆ ಯೋಗ್ಯತೆ ಇದ್ದವ್ರೆ ಆ ಮಾಡ್ಬೇಕು ಅಂತ. ಅಂತಿಂತವರಲ್ಲ, ದಕ್ಷ ಪ್ರಜಾಪತಿ ಆ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮವರಿಗೆ ಎಲ್ರಿಗೂ ಹೇಳೋದ್ರಿಂದ ಎಲ್ಲ ಸಾಲು ಸಾಲಾಗಿ ಒಟ್ಟಾಗಿ ಹೊರಟಿದ್ದೇವೆ. ಸರಿ, ನಿಮ್ಮಲ್ಲಿ ಮಾತಾಡಿ ವಿಷಯ ಹೇಳಿ ಆಯ್ತು. ಹೌದನೇ? ಬನ್ನಿ ನಾವು ಹೋಗುವ. ನಮ್ಮವರೆಲ್ಲ ಮುಂದೆ ಹೋಗಿ ಆಯ್ತು. ಬನ್ನಿ ಹೋಗುವ. ಗೊತ್ತಾಯ್ತು. ಓಯ್, ಮೂವದಿ ಆದ್ರೂ ಮತ್ತೆತ್ತದೆ ನೀವು ಹಾಗೆ. ಹಾಗೆಲ್ಲ ವಿಷಯ ಬೇರೆ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು ಹೇಳಿರಮ್ಮ. ಹೋಗದಿರುವ ಕಾರಣಗಳೇನು ಹೇಳಿರಮ್ಮ. ಕಾರಣ ಹೇಳಿರಮ್ಮ. ಮರೆತರು ನಿಮ್ಮನ್ನು ಕರೆಯಲಿದಮ್ಮ. ಮರೆತರು ನಿಮ್ಮನ್ನು ಮರೆತರು ನಿಮ್ಮನ್ನು ಕರೆಯಲಿದಮ್ಮ. ಯಮ್ಮ ಸಂಗಡವಲ್ಲಿ, ಯಮ್ಮ ಸಂಗಡವಲ್ಲಿ, ಯಮ್ಮ ಸಂಗಡ ಬನ್ನಿ ಹೋಗ ಬನ್ನಿ ಹೋಗ ಆದಗಿರಿ. ಯಮ್ಮ ಸಂಗಡ ಬನ್ನಿ ಹೋಗ. ಅರಿಯದವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ
ಸಮಯ ಆಯ್ತು ಹೋಗುವ. ಸುಮ್ಮನೆ ಹಾ ನಿಂಗೇನ್ ದಂಡು ಕೊಡು ಕೆಲಸ ಉಂಟು ನೋಡಿ ಇವತ್ತು. ಮತ್ತೆ ಎಂತ ಹೋಗು ಹೋಗು ಹೇಳ್ತಾ ಹೋಗುದೆಲ್ಲ ಹೌದು ಮಗ. ಹಾ. ಸಮಸ್ಯೆ ಆಗ ಬಗೆಹರಿಸ್ಕೊಂಡೇ ಹೋಗ್ಬೇಕು. ಎಂತ ಸಮಸ್ಯೆ ಆಯ್ತಪ್ಪ? ನೋಡು ಮಾತಾಡ್ತೀನಿ. ಇದು ನೀವು ಅವರಲ್ವಾ? ಅವ್ರಂದ್ರೆ ದಾಕ್ಷಾಯಿಣಿ ಅಮ್ಮ ಅಲ್ವಾ ನೀವು? ದೇವರೇ, ನನ್ನ ಕಣ್ಣು ಇಷ್ಟು ವರ್ಷ ಮೋಸ ಮಾಡಲಿಲ್ಲ, ಈಗ ಮೋಸ ಮಾಡ್ತದ? ನಿಮ್ಮನ್ನ ನಾನು ಇವತ್ತು ನೋಡುದಾ? ಅಂದ್ರೆ ಈಗ ನೋಡ್ರಿ 3 ಬಾರಿ ನೋಡ್ದೆ ಆಗ್ತದೆ. ಈ ಮೊದಲು 2 ಬಾರಿ ನೋಡಿಲ್ಲ ನನ್ನ. ಮತ್ತೆ ಏನ್ ನೋಡಿದ್ರಿ? ಸುಳ್ಳು ಹೇಳ್ಬೇಡಿ. ಅಯ್ಯೋ, ನಿಮ್ಮ ನಾಮಕರಣಕ್ಕೂ ನಾ ಬಂದಿದ್ದೆ. ನಾಮಕರಣಕ್ಕ? ನೀವು ಅವಾಗ ಇಷ್ಟೇ ಇದ್ರಿ. ನೀವು ಹುಟ್ಟುವಾಗ ಇಷ್ಟಿದ್ರಿ ಬಹುಶಃ. ಆಕೆ ಹೇಳಿದ್ರಿ ಸಣ್ಣವರಿದ್ರಿ ಅಂತ. ಆಮೇಲೆ ನೋಡಿದ್ದು ಮದುವೆಯಲ್ಲಿ. ನಿಜವಾಗಿ ಎಷ್ಟೆಲ್ಲ ಮದುವೆಗೆ ನಾವು ಹೋಗಿದ್ದೆ. ಆ ಮದುವೆ ಮರ್ತು ಹೋಗ್ಬಹುದು. ನಿಮ್ಮ ಮದುವೆ ಯಾವ ಕಾರಣಕ್ಕೂ ಜೀವ ಹೋಗುವವರೆಗೆ ಮರೆಯುವ ಪ್ರಶ್ನೆ ಇಲ್ಲ. ಬಹುಶಃ ಅಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಲಕ್ಷ್ಮಿ. ಒಟ್ಟದ್ದಲ್ಲ, ಅಂತ ವಿಶೇಷ ನಡೆದದ್ದು. ಎಂತ ವಿಶೇಷಪ್ಪ? ಯಾವ ವಿಶೇಷ ಮಗ? ಊಟ ಅಂತದ್ದು. ಊಟ ಅಲ್ಲಪ್ಪ. ನನಗೆ ನಿಮ್ಮ ನೋಡಿದ ನೆನಪಿಲ್ಲ. ನಿಮ್ಮ ನೋಡ್ಲಿಕ್ಕೆ ನೀವು ಮದುಮಗಳಾಗಿ ನಾಚಿಕೆ ನಿಂತಿದ್ದೀರಿ. ನನ್ನ ನೋಡ್ಕೊಂಡಾಗಿ ಹಾಗಂತೀರ ಸಣ್ಣ ಪುಟ್ಟರು ಬಂದವರ? ಹೌದಾ? ಅಯ್ಯೋಯ್ಯೋ, ದೇವಾನು ದೇವತೆಗಳು, ಹಾ. ಬ್ರಹ್ಮನ ಪೌರೋಹಿತ್ಯ, ಹಾ. ವಿಷ್ಣುವಿನ ಅಧ್ಯಕ್ಷತೆ. ಇವ್ರ ಗಂಡ ಯಾರು? ನಂಜುಂಡ. ಹಾ? ನಂಜುಂಡ. ಗೊಂಜು ಉಂಡ ನಂಜುಂಡ ನೀರು ಬೆಳಿಗ್ಗೆ. ನಂಜುಂಡ ಅವರಲ್ವಾ? ಪರಮೇಶ್ವರ. ಏನ್ ನೀವು ಮದುವೆ ಮಂಟಪದಲ್ಲಿ ಇದ್ರಿ? ನಿಮ್ಮ ಯಜಮಾನ್ರು ಅಲ್ಲೇ ಇದ್ರು. ಮೈ ತುಂಬಾ ಹಾವು ಸುತ್ಕೊಂಡು, ಚರ್ಮ ಸುತ್ಕೊಂಡು, ಅದ್ಮೇಲೆ ಹಾವು ಸುತ್ಕೊಂಡು ನಿಂತಿದ್ರು. ಅಧ್ಯಕ್ಷ ಬರ್ಬೇಕು ಈಗ ಬಂದು ಆ ಶಬ್ದ ಕೇಳ್ತು. ಅಧ್ಯಕ್ಷರು ಬರುವಾಗ ಅಂದ್ರೆ ಗರುಡ ಒಂದು ಹೇಳಿ ಬಂದದ್ದಲ್ವಾ? ಬಹಳಷ್ಟು ಒಂದು ಮದುವೆ ಮಂಟಪದಲ್ಲಿ ನಿಂತ. ಅವ ಹೇಳಿದ ಕೇಳಕ್ ಬಂದ. ಗರುಡ ಏನ್ ಮಾಡ್ತು? ನೋಡ್ತಾ ಮಂಟಪದ ಕಡೆ ನೋಡ್ತು. ಈ ಮಂಟಪದಲ್ಲಿ ನಿಮ್ಮ ಗಂಡ ಧರ್ಮ ಸುತ್ಕೊಂಡು ಮೇಲೆ ಹಾವು ಸುತ್ಕೊಂಡಿದ್ರ ಹಾವನ್ನು ಆ ಗರುಡ ನೋಡ್ತು. ಈ ಹಾವು ಆ ಗರುಡನ್ ನೋಡ್ತು. ಹಾವಿನ ಕೈ ವಿಷಯ ಆಯ್ತೇ ಇಲ್ವಾ? ಗರುಡನ್ ನೋಡಿದ ಹಾವು ಪುಸ್ತಕ ಕೆಳಗೆ. ನೀವು ನೋಡ್ಲಿಲ್ಲ, ನೀವು ಕೆಳಗೆ ನೋಡ್ತಾ ಇದ್ದೀರ ನಾಚಿಕೆಯಿಂದ. ಮದುಮಗಳಲ್ಲ ಗಂಡಿಲ್ಲ, ಅಲ್ಲಿ ಇಳಿದು ಹೋಯ್ತದ. ಹಾಗೆ ಹಾವು ಇಳಿದು ಹೋದ ತಕ್ಷಣ ಆ ಊಟ ಕರ್ಮ ಉಂಟಲ್ಲ, ಅದು ಬಸ್. ನೀವು ನೋಡ್ಲಿಲ್ಲ? ನೀವು ನೋಡಿದ್ರ? ಅಷ್ಟೊತ್ತಿಗೆ ಅಮ್ಮನ ಕರ್ಕೊಂಡು ಹೋಗಿದ್ರ ನೀವು? ಒಮ್ಮೆಲೆ ಆಗ ಮದುವೆನೇ ಆಗ್ಲಿಲ್ಲ. ಹಾಗೆ ನೋಡ್ತೇನೆ ಅಂದ್ರೆ ಅಂತ ಒಂದು ಸನ್ನಿವೇಶ ಅಂತ ಹಾವು ಹೋದ್ ನೋಡಿದ್ರೆ ಎದುರಿ ಕಂಗಾಲಾಗಿ ಆ ಗರುಡ ಹೀಗತ್ತು. ಅದನ್ನ ಆ ಸನ್ನಿವೇಶ ಮರಲಿಕ್ಕೆ ಸಾಧ್ಯ ಇಲ್ಲ. ನೆನಪುಂಟು. ಮತ್ತೆ ಅವನಿಗೆ ಹೆಸರೇ ಉಂಟು, ದಿಗಂಬರ ಅಲ್ವಾ? ಮಹಾಲಿಂಗೇಶ್ವರ ಹೆಸರು ಬಂದು ಹೇಗೆ ಅವನಿಗೆ? ಅದಲ್ಲ ಹಾಗೆ ಅಂಬರವಾಗಿಸ್ಕೊಂಡವ ಅಂತ ಇರ್ಲಿ. ಈಗ ನೋಡುವಾಗ 3 ಬಾರಿ ನೋಡಿದ ಅರ್ಥ ಉಂಟು. ಅದೆಲ್ಲ ಆಶ್ಚರ್ಯ ನನಗೆ. ನಿಮ್ಮಪ್ಪನ ಮನೆಯಲ್ಲಿ ಆಗುವಂತ ವಿಶೇಷವಾದಂತ ಯಾಗ. ಯಾವ್ಯಾವ ಊರಿನವರೆಲ್ಲ ಹೋಗ್ತಾ ಇದ್ದಾರೆ, ನೀವು ಮಾತ್ರ ಇಲ್ಲೇ ಇದ್ದೀರಿ. ಕತೆ ಹೀಗೆ. ನಿಮ್ಮಪ್ಪ ಮರ್ತಪ್ಪ ಹಾಗಲ್ಲ ಅದು. ಅಲ್ಲ, ಮರೆತನೋ ನಿಮ್ಮಪ್ಪ ಕರೆಯಲು? ತಪ್ಪಲ್ಲಮ್ಮ, ದೊಡ್ಡವರಿಗೆ ಆಗುವ ಸಮಸ್ಯೆ ಅದು. ಎಲ್ಲರಿಗೂ ಹೇಳ್ತಾರೆ, ಹತ್ರ ಇದ್ದವ್ರಿಗೆ ಹೇಳಲಿಕ್ಕೆ ಮತ್ತೆ ಹೋಗ್ತದೆ, ಮತ್ತೆ ಹೇಳುವಂತ ಕೊನೆಗದು ಬಿಟ್ಟೆ ಹೋಗುದು. ನಿಮ್ಗೆ ಆ ಸಮಸ್ಯೆ ಇದೆ. ಏನೇ ಇರ್ಲಿ, ಈಗ ಅಪ್ಪನ ನಾವು ಕಾರ್ಯಕ್ರಮ ಅಲ್ವಾ, ಹೇಳಲೇಬೇಕು ಅಂತ ಅಗತ್ಯ ಇಲ್ಲ. ನಾವೇ ಹೊರಟಿದ್ದೇವೆ ನಿಮ್ಮ ಅಪ್ಪನ ಮನೆಗೆ. ನಮ್ಮ ಒಟ್ಟಿಗೆ ನೀವು ಬನ್ನಿ, ಹೋಗುವ. ನಿಮ್ಮೊಟ್ಟಿಗೆ? ಹೌದು. ಅಲ್ಲ, ತಪ್ಪನೇ ಬೇಡ. ಸರಿ ಆಗ್ತದೆ ಬಂದ್ರೆ. ಯಾಕೆ? ನಮ್ಮ ಮನೆ ಕಾರ್ಯಕ್ರಮ ನೀವು ನೋಡಿ, ಈ ಪ್ರಾಯಕ್ಕೂ ಹೆಂಡತಿ ಮಕ್ಕಳು ಕರ್ಕೊಂಡು ಹೊರಟಿದ್ದೀರಿ. ಹೌದು, ನಂಗೆ ಉಳ್ಮೇಲೆ ವಿಶ್ವಾಸ ಇಲ್ಲ. ಹಾಗಲ್ಲ, ಮನೆಯಲ್ಲಿ ಒಬ್ಬಳೇ ಇರ್ಲಿಕ್ಕೆ ಅವಳಿಗೆ ಗೊತ್ತಾಗುದಿಲ್ಲ, ವಿಶ್ವಾಸ ಇಲ್ಲ. ನಾನು ಒಬ್ಬಳೇ ಬಂದು ಸರಿ ಆಗ್ತದೆ. ನಿಮಗೂ ಮದುವೆ ಆಗಿದೆ. ಈಗ ನಾವು ಯಜಮಾನ್ರು ಬಿಟ್ಟು ಬರುವುದಾ? ಸರಿ, ಯಜಮಾನ್ರ ಒಟ್ಟಿಗೆ ಬರ್ಬೇಕು. ಮತ್ತೆ ನಾವು ನಡ್ಕೊಂಡು ಹೋಗೋದು ಬಿಟ್ಟು ನೀವು ನಮ್ಮಿಂದ ಮೊದಲೇ ಹೋಗಿ ಮುಡ್ತೀರಿ. ನಿಮ್ಗೆ ವ್ಯವಸ್ಥೆ ಉಂಟು, ವಾಹನ ನಂದಿ ವಾಹನಾಗಿ ಹೊರಟ್ಬಿಡ್ತೀರ ನೀವು ಅಲ್ವಾ? ನಾವು ನಡ್ಕೊಂಡು ಹೋಗ್ತೇವೆ. ಅದು ಒಂದು ನೀವು ಅಲ್ಲಿಗೆ ಬಂದಾಗ ನಾವು ಅಲ್ಲಿ ಇರ್ತೇವೆ. ನಮ್ ಕಡೆ 1 ಲಕ್ಷ ಇರ್ಲಿ, 1 ಲಕ್ಷ ಇರ್ಲಿ. ಸಾಕಪ್ಪಯ್ಯ. ಎಂತದ್ದು? 1 ಲಕ್ಷ ಇರ್ಲಿ ಅಂತ ಹೇಳಿದ್ರೆ ಕೊಟ್ಟು ಕೊಡುದು. ಅಲ್ಲವ, ನಾನು ಅಂತವನ. ಲಕ್ಷ ಸಂಖ್ಯೆ ದನದ ರಾಶಿ ಬೆಟ್ಟವಮ್ಮ. ನಮ್ಮ ಅಪೇಕ್ಷೆ ಇಡಿಸ್ತೇನೆ ಮೊದಲೇ ಹೇಳಿದ್ದೇನೆ. ಹಾಗಿರೋ ನಾ ಹಣೆ ಕಳತ್ನ ಹಣಲ್ಲ, ನಮ್ಮ ಕಡೆ 1 ಲಕ್ಷ ಇರ್ಲಿ ಅಂತ. ಇವರಿಗೆ ನಾವು ಸುದ್ದಿ ಮುಟ್ಟಿಸಿದವರು, ನಮಗೆ ಇವರು ಪರಿಚಯದವರು ಅಂತೇಳಿ ಉಳಿದವ್ರು ಗೊತ್ತಾಗುವ ಹಾಗೆ ಒಂದು ನಮ್ಮ ಕಡೆ ನೋಡಿ ಅಷ್ಟೇ ಅಷ್ಟೇ.
ಆದ್ರೆ ನಿಮ್ಗೆ ಸಮಸ್ಯೆ ಆಗ್ಬಹುದು. ಹೌದು ನಮ್ಮ ಮೇಲೆ ಉಳ್ಕೊಂಡು. ಹೌದು ಸಾವಿರ ಸಂಖ್ಯೆ ಲಕ್ಷ ಸಂಖ್ಯೆಯಲ್ಲಿ ಹೌದು ಹೋಗ್ತಾ ಇದ್ದಾರೆ ಬ್ರಾಹ್ಮಣರು. ನೀವು ಎಲ್ಲಿ ಕೂತಿರ್ತೀರೋ ನಾವೊಂದು ಕೆಲಸ ಮಾಡ್ತೇವೆ. ನೀವು ಎದುರುಗಡೆ ಬರುವಾಗ ನಾ ಸಭೆಯಲ್ಲಿ ಕೂತವ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ನಿಮ್ಮ ಗಮನ ಇತ್ತು ಸೆಳೆಯಲಿಕ್ಕೆ ಒಮ್ಮೆ ಎದ್ದು 3 ಕೆಮ್ಮು ಮಾಡ್ತಾರ ಅಲ್ಲೇ ಕೂತ್ಕೊಳ್ತೇವೆ. 3 ಕೆಮ್ಮು ಹೊಡೆದು ಅಲ್ಲೇ ಕೂತ್ಕೊಳ್ತೇವೆ. ತಿರುಗಿ ಕೂತ್ಕೊಳ್ಳೋದ? 3 ಸುತ್ತ ಕೂತ್ಕೊಳ್ತೇವೆ ಬೇಕಾದ್ರೆ. 3 ಸುತ್ತಾಗಿ ಕೂತ್ಕೊಳ್ಳೋದು ನಾಯಿ ಇರ್ಲಿಕ್ಕೆ ನಂಗೂ ಗೊತ್ತುಂಟು. ಆ ರೀತಿ ಬೇರೆ ಕೂತ್ಕೊಳ್ಳೋದಿಲ್ಲ, ನಾ ಕೂತ್ಕೊಳ್ತೇನೆ. ಹಾಗೆ ಅದು ಬುದ್ಧಿವಂತಿಕೆ ಅದು. ಹಾಗೆ ಆದ್ರೂ ಅದನ್ನ ನಾನು ಗ್ರಹಿಸದೆ ಹೋದ್ರೆ ಅದೇ ಕೆಮ್ಮತ್ತೀನಿ. ಕೆಮ್ತೀವಿ. ಹಾಗೆ ಆಯ್ತಾ? ನನ್ನ ಹತ್ರ ನೀನೇ ಹೇಳು. ಮತ್ತೆ ನೀವು ನಂಗೆ ಮಾತಾಡ್ಲಿಕ್ಕೆ ನೀವು ಕೊಡ್ಲಿಲ್ಲ, ನೀವೇ ಬರೀ ಮಾತಾಡ್ರಿ. ಮತ್ತೆ ನಮ್ಮ ಆಕ್ಷೇಪ ಮಾಡೋದು ಬೇಡ ಯಾರು, ನೀವೇ ಮಾತಾಡ್ಕೊಡಿ. ಅಮ್ಮ ಏನಮ್ಮ ಹೇಳಿ? ನಾನು ನಮ್ಮವರಲ್ಲಿ ಯಾವಾಗ್ಲೂ ಕೇಳೋದು ಹೆಂಗ್ಸ್ರು ಹಾಗೆ ಸ್ವಾಮಿ. ಹೆಚ್ಚು ನೀವು ಮಾತಾಡಿ ಅಂತ ಹೇಳಿದ್ರು ಕಷ್ಟವೇ. ಅಂತ ಇಡೀ ದಿವಸ ನಾ ಮಾತಾಡುದಾ? ಅದು ಹೇಳ್ತರು ಅಂತ ಮಾತಾಡ್ಲಿಕ್ಕೆ ಹೆಚ್ಚು ಕೊಟ್ರು ಇಡೀ ದಿವಸ ನಾವೇ ಮಾತಾಡುದಾ? ಎಲ್ಲ ನಾವೇ ಮಾಡುದಾ? ನಿಮ್ಮ ಹತ್ರ ರಾಂಗ್ ವಾಕ್ ಹೇಳೋದು ಕೇಳುದು. ಅದೇ ಎಲ್ಲರೂ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ, ಮಾತಾಡ್ಲಿಕ್ಕೆ ಬರಲಿಲ್ಲ ಅವರು. ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಆಗಲೇ ಮಾಡಿ ಅಂತ ಬಿಟ್ಬಿಡಿ. ನಮ್ಮನೆಯಲ್ಲಿ ನಾನು ಮೆಂತೆ ಹಾಗಾಗ್ಲಿಕ್ಕಿಲ್ಲ. ಬಂಗಾರ ತುಂಡು ದೇವ್ರೇ, ನನಗೆ ಬಹಳ ಕಾರಣ ಕಟ್ರಿ ನೀವು. ಸಂತೋಷ, ನಂಗೆ ಸಂತೋಷ ಆಗ್ಬೋದು. ಅಮ್ಮ ನಮ್ಮನೆಯಲ್ಲಿ ನಾನು ಯಾವಾಗ್ಲೂ ಹೇಳುದು ನಂಗೊಂದು ಪಟ್ಟೆ ಸೀರೆ ಬೇಕು, ಪಟ್ಟೆ ಸೀರೆ ಬಟ್ಟೆ ಸೀರೆ ತಂದ್ಕೊಳ್ಳೇ ಅಲ್ವಾ ನೀವು? ಪಟ್ಟೆ ಸೀರೆ ತಂದ್ಕೊಡ್ಲಿ? ತಂದ್ಕೊಳ್ಳಿಲ್ವಾ? ತಂದ್ಕೊಡುದಿಲ್ಲ. ನೀವು ಯೋಚನೆ ಮಾಡ್ಬೇಡಿ, ನಾ ಕೊಡ್ತೇನೆ ಪಟ್ಟೆ ಸೀರೆ. ಅದ್ರಾಗಳೇ ನಾವು ತಂದ್ಕೊಡ್ಲಿಕ್ಕಿಲ್ಲ. ನೀವು ಹೊತ್ತು ತಂದ್ಕೊಡ್ಲಿಕ್ಕೆ ಬ್ರಾಹ್ಮಣರು ಹೆಂಗಸರು ಪಟ್ಟೆ ಸೀರೆ ಉಡ್ಲಿಕ್ಕಿಲ್ಲ, ಶಾಸ್ತ್ರ ಉಂಟು, ಗೊತ್ತುಂಟಾ? ಹೌದಾ? ನಾ ಕೊಟ್ಟೋಡಿಲ್ಲ ಅಂದ್ರಲ್ಲ. ಶಾಸ್ತ್ರ ಮಾಡಾಕ್ತದ್ದು ಯಾರು? ನಮ್ಮ ಜಾತಿಯವನಿಗೆ. ಎಂತ ತಂದ್ಕೊಡ್ಲಿಕ್ಕೆ ಆಗದೆ ಹೋದವನೇ ಶಾಸ್ತ್ರ ಮಾಡಾಕ್ತ. ಹೆಂಗಸರು ರಗಳೆ ಮಾಡ್ತಿದ್ಲ ಮನೆಯಲ್ಲಿ, ಪಟ್ಟೆ ಸೀರೆ ಬೇಕು ಪಟ್ಟೆ ಸೀರೆ ಬೇಕು ಅಂತ ತಂದ್ಕೊಡ್ಲಿಕ್ಕೆ ಅವನಿಗೆ ಆಗಿಲ್ಲ. ಶಾಸ್ತ್ರ ಬಂದು ಹಾಕೇ ಬಿಟ್ಟ ಅತ್ಲಾಗೆ ಬ್ರಾಹ್ಮಣರು ಹೆಂಗಸರು ಪಟ್ಟೆ ಸೀರೆ ಉಡಬಾರ್ದು ಅಂತ. ಈಗ ಕೊಟ್ಟು ಉಟ್ಕೊಳ್ಬೇಕಲ್ಲ? ದಾನಕ್ಕೆ ಬಂದು ಉಡ್ಬೋದು, ದಾನಕ್ಕೆ ಬಂದು ಉಡ್ಬೋದು, ಹಣ ಕೊಟ್ಟು ತಂದು ಕೊಡ್ಬಾರ್ದು. ಅದು ಅಣ್ಣ ನಾನು ಕೊಡುವ ಯೋಚನೆ ಮಾಡಬೇಡ. ಬೇಡ. ಹೌದು. ಹಾಕಲ್ಲಮ್ಮ, ಒಂದು 10 ಸೀರೆ ಕೊಡಿ. ಅಯ್ಯೋ ಅವಳೆ ಸೀರೆ ಎದ್ರೆ ಆಯ್ತು. ನಾನು ಗಳಿಗೆ ಮಾಡಿಡುತ್ತ ಕೇಳ, ನೀ ಕೇಳ, ಹೋಗು ಮಾತಾಡು ಮನೆ, ನೀ ಮಾತಾಡು. ನಾನೇನು ಎಂತ ಇಲ್ಲ. ಅವ ಒಂದು ಮದುವೆ ಆಗ್ಬೇಕು, ಬೇರೆ ಎಂತ ಬೇಕಂತ ಹೇಳಿ ಒಂದು ಹೆಣ್ಣು ನೋಡ್ಲಿಕ್ಕೆ ಒಂದು ಹೇಳ್ಬೇಡಿ. ನಾ ಒಂದೇ ಮಾತು ಹೇಳ್ತೀನಿ, ನಂಗೊಂದು ಗೊತ್ತಾಗಿದೆ. ಇನ್ನು ಎಂತದ ಆಲೋಚನೆ ಮಾಡುದಿಲ್ಲ ನಾನು. ನಮ್ ಜಾತಿದೇ ಆಗ್ಬೇಕು ಅಂತ ನಾನು ಸತ್ಯ ಹೇಳಿದ್ದೆ, ನಿಮ್ಮೂರಿಗೆ ಮಾತ್ರ ಆ ಸಮಸ್ಯೆ ಅಂತ. ಇವ್ರು ನೋಡಿದಾಗ ಗೊತ್ತಾಯ್ತು ಎಲ್ಲರಿಗೂ. ಅಪ್ಪಯ್ಯ ಲಿಂಗಾಯತ ನೋಡಿಲ್ಲ. ನಿಜ ಮಾತಾಡಿ ಅಪ್ಪಯ್ಯ, ಪ್ರಯತ್ನ ಪಟ್ಟು ಆದಷ್ಟು ಬೇಗ ನಮ್ಮ ಜಾತಿ ಸಿಕ್ಕರೆ ಆ ಸಿಕ್ಲಿ ಬೇಡ್ಕೊಡುವ ಇಲ್ವಾ? ಅಷ್ಟೇ. ಮಾಡಿ ಸರಿತ ಅಯ್ಯೋ ಅವಂಗೆ ಯಾವಾಗಲೂ ಆಗ್ಬೇಕಿತ್ತು ಮದ್ವೆ. ಈ ವರ್ಷ ಹುಚ್ಚಿರ್ತಪ್ಪ ಮದುವೆ ಆಗ್ಬೇಕು ಅಂತ ಅವ್ನಿಗೆ. ರೊಟ್ಟಿ ಹಾಕಿ ಹೋಗ್ತಾ ಇದ್ರಿ, ಅಲ್ಲೇ ನೋಡುವ ಅಲ್ವಾ? ಆಯ್ತು, ನಾವು ಹೋಗ್ತೇವೆ, ಅಲ್ಲಿ ಮತ್ತೆ ಭೇಟಿ ಆಗುವ. ಮಗ